ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಹೈಡ್ ಅಂಡ್ ಸೀಕ್ ಗೇಮನ್ನು ನೀವು ಆಟ ಆಡಿರ್ತೀರಾ, ಹೈಡ್ ಅಂಡ್ ಸೀಕ್ ಬಿಸ್ಕೆಟನ್ನು ತಿಂದಿರ್ತೀರಾ, ಆದರೆ ಸಿನಿಮಾ ನೋಡಿದ್ದೀರಾ? ಚಾನ್ಸೇ ಇಲ್ಲ. ಮಾರ್ಚ್ 15ಕ್ಕೆ ಆ ಸಿನಿಮಾದ ಅನಾವರಣ ಆಗುತ್ತೆ. ಸದ್ಯಕ್ಕೆ ಆ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಚಿತ್ರತಂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದ ನಿರ್ದೇಶಕರಾಗಿರುವಂಥ ಪುನೀತ್ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಹೈ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಚಿತ್ರದ ನಾಯಕಿ ಧನ್ಯಾ ರಾಮ್ಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಧನ್ಯಾ, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದ ನಾಯಕ ಅನೂಪ್ ರೇವಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಅನೂಪ್, ವೆಲ್ಕಮ್ ಟು ದಿ ಶೋ. ಮೊದಲಿಗೆ ಹೇಗಿದ್ದೀರಾ ನೀವು? ನಾನು ಆರಾಮ. ಸೊ ಹೈಡ್ ಅಂಡ್ ಸಿಕ್ ಯಾರು ಆಟ ಆಡ್ತಾರೆ, ಯಾರ ಜೊತೆ ಆಟ ಆಡ್ತಾರೆ? ಅಂದರೆ ಹೈಡ್ ಆ್ಯಂಡ್ ಸಿಕ್ ಇಟ್ ಈಸ್ ಬಿಟ್ವೀನ್ ಒಂದು ಕಿಡ್ನಾಪಿಂಗ್, ಹೈ ಪ್ರೊಫೈಲ್ ಕಿಡ್ನಾಪ್ಸ್ ಮಾಡುವಂಥ ಒಂದು ಆರ್ಗನೈಸೇಷನ್ಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಡೆಯುವಂಥದ್ದು ಇದು. ಸೊ ದಟ್ ಆರ್ಗನೈಸೇಷನ್ ಒಂದು ಯಾವುದಾದ್ರೂ ಕಿಡ್ನಾಪಿಂಗ್ಗಳು ಇರ್ತಾವಲ್ಲ, ಅದನ್ನ ಆರ್ಗನೈಸ್ಡ್ ವೇನಲ್ಲಿ ಲೇಯರ್ ಬೈ ಲೇಯರ್ನಲ್ಲಿ ಕಿಡ್ನಾಪ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಲೀಡ್ರಿಗೂ ಮತ್ತು ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಡೆಯುವಂಥದ್ದು ಹೈಡ್ ಆ್ಯಂಡ್ ಸಿಕ್. ಅದರಲ್ಲಿ ಇದೊಂದು ಕಿಡ್ನಾಪು ಬೇರೆನೇ ರೀತಿ ಅದನ್ನು ತೊಗೊಂಡೋಗ್ತಾ ಇರುತ್ತೆ. ಸೊ ಈ ಕಿಡ್ನಾಪ್ ಥ್ರೂ ಅವೆರಡಕ್ಕೂ ಹೆಂಗೆ ಸಂಬಂಧ ಇದೆ, ಇದೊಂಥರ ಟ್ರಯಾಂಗಲ್ ಇದು. ಓಕೆ. ಸೊ ಇದರಲ್ಲಿ ವಿಲನ ಹೀರೋನ ಅದೇ ಕ್ಯಾರೆಕ್ಟರ್ದು ಒಂದು ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದೇ ಆ ಥರ. ನಾವು ವಿಲನ್ನ ಇಲ್ಲ ಹೀರೋ ಅಂತಲೇ ಗೊತ್ತಾಗಲೇಬಾರ್ದು, ಕನ್ಫ್ಯೂಷನ್ ಯಾವಾಗ್ಲೂ. ಸೊ ಅವ್ನು ಮಾಡ್ತಾ ಇರೋದು ಏನು, ಏನಕ್ಕೆ ಮಾಡ್ತಾ ಇದ್ದಾನೆ ಅಂತ ಯಾವಾಗಲೂ ಒಂದು ಕನ್ಫ್ಯೂಸ್ ಸ್ಟೇಟಲ್ಲೇ ಇರುತ್ತೆ, ಕೊನೆವರೆಗೂ ಗೊತ್ತಾಗೋದಿಲ್ಲ. ಸೊ ಏನೇ ಒಂದು ಪ್ಲ್ಯಾನ್ ಮಾಡಿದ್ರೂ ಅದನ್ನು ಅವ್ನು ಮಾಡ್ತಾ ಇರೋದಿಲ್ಲ, ಇನ್ನೊಬ್ಬರು ಮುಖಾಂತರ ಮಾಡಿಸ್ತಾ ಇರ್ತಾನೆ. ಸೊ ಯಾವಾಗಲೂ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡಿಸೋ ಆ ಥರ ಒಂದು ಕ್ಯಾರೆಕ್ಟರು. ಓಕೆ. ಟ್ರೈಲರ್ ನೋಡ್ತಿದ್ರೆ ನಿಮಗೆ ಲವ್ ಆಗಿರೋ ಥರ ಇತ್ತು. ಸೊ ನಿಮ್ಮ ಪಾತ್ರದ ಪರಿಚಯ, ನೀವು ಯಾವ ಥರ ಕ್ಯಾರೆಕ್ಟರ್ ಲೀಡ್ ಮಾಡ್ತಾ ಇದ್ದೀರಾ? ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಹಾಸಿನಿ ಅಂತ. ಒಂದು ಆರ್ಥೋಡಾಕ್ಸ್ ರಿಚ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ, ಸ್ಪಾಯ್ಲ್ಡ್ ಬ್ರ್ಯಾಟ್ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಏನು ಕೇಳಿದ್ರು ಕೊಟ್ಟಿರ್ತಾರೆ, ಹಾಗೆ ಬೆಳೆಸಿರ್ತಾರೆ. ಆ ಒಂದು ಪಾತಲ್ಲಿ ಹೋಗಬೇಕಂದ್ರೆ ಅವ್ರದ್ದು ಒಂದು ಕಿಡ್ನ್ಯಾಪ್ ಆಗುತ್ತೆ. ಆ್ಯಂಡ್ ಆ ಕಿಡ್ನ್ಯಾಪ್ ಆದಾಗ ಅವ್ರಿಗೆ ಆಗೋ ಎಕ್ಸ್ಪೀರಿಯನ್ಸಸ್ಸು ಕಂಪ್ಲೀಟ್ ಚೇಂಜ್ ಅಲ್ವಾ. ಅಂದರೆ ಎಲ್ಲ ಕೇಳಿದೆಲ್ಲ ಕೊಟ್ಟಿರೋ ಅಂಥ ಪೇರೆಂಟ್ಸು, ಆಮೇಲಿಂದ ಕಿಡ್ನ್ಯಾಪ್ ಆದಾಗ ಏನೂ ಕೊಡದೇ ಇರೋಂಥ ಕಿಡ್ನ್ಯಾಪರ್ಸು. ಹಾಗೆ ಒಂದು ಚೇಂಜ್ ಆದಾಗ ಆ ಹುಡುಗಿಗಾಗುವಂಥ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಆ ಎಕ್ಸ್ಪೀರಿಯನ್ಸ್ನಲ್ಲಿ ಕಿಡ್ನ್ಯಾಪರ್ ಮೇಲೆ ಅವಳಿಗೆ ಆಗುವಂಥ ಫೀಲಿಂಗ್ಸ್ ಇರ್ಬೋದು. ಅದನ್ನೇ ನೀವು ಬಹುಶಃ ನೋಡಿರೋದು ನಮ್ಮ ಟ್ರೇಲರ್ನಲ್ಲಿ. ಸೊ ಇದನ್ನು ಆ್ಯಕ್ಚುಲಿ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರೀತಾರೆ, ವೇರ್ ಕಿಡ್ನ್ಯಾಪ್ ಆದಾಗ ದ ಪರ್ಸನ್ ದಟ್ ಇಸ್ ಕಿಡ್ನ್ಯಾಪ್ಡ್ ಅವ್ರಿಗೆ ಫೀಲಿಂಗ್ಸ್ ಬರೋದಕ್ಕೆ ಶುರುವಾಗುತ್ತೆ ಅವರ ಕಿಡ್ನ್ಯಾಪರ್ ಮೇಲೇ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿ ಹ್ಯಾವ್ ರಿವರ್ಕ್ಡ್. ಎಕ್ಸಾಕ್ಟಾಗಿ ಅದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನೀವು ಸಿನಿಮಾ ನೋಡಬೇಕಾಗತ್ತೆ. ಬಟ್ ದಟ್ ಈಸ್ ಮೈ ಕ್ಯಾರೆಕ್ಟರ್ ಸ್ಕೆಚ್. ಸೊ ಆ ಸಿಂಪ್ಟಮ್ಸನ್ನು ಹೇಳಿ ಇವಾಗ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ, ಕ್ಲಾರಿಟಿ ನೀವು ಕೊಡಬೇಕು. ಅಂದರೆ ಈಗ ಯಾವುದೋ ಒಂದು ಈಗ ಕಿಡ್ನಾಪ್ ಆಗಿದ್ದಾರೆ, ಇವರು ಒಂದು ಸಫಿಸ್ಟಿಕೇಟೆಡ್ ಫ್ಯಾಮಿಲಿನಲ್ಲಿ ಬೆಳೆದು ಬಂದು ಒಂದು ಕಿಡ್ನಾಪ್ ಆಗಿದ್ದಾರೆ, ಅಲ್ಲಿ ಒಂದು ನೆಗೆಟಿವ್ ಫೀಲ್ ಇರುತ್ತೆ. ಸೊ ಬಟ್ ಅಲ್ಲಿ ಅವ್ರಿಗೆ ತಿಳ್ಕೊಳ್ಳೋ ಅಂಥ ಕೆಲವು ವಿಚಾರಗಳು ಈ ನೆಗೆಟಿವಿಟಿ ಫೀಲಿಂಗಿನ್ನ ಅದು ಇನ್ನೂ ಜಾಸ್ತಿ ತೂಕ ಇರುತ್ತೆ ಆ ನೆಗೆಟಿವಿಟಿ. ಸೊ ಆಗ ಇವ್ರು ಪಾಸಿಟಿವ್ ಆಗಿ ಕಾಣಿಸ್ತಾರೆ, ಅಟ್ಲೀಸ್ಟ್ ದೇ ಆರ್ ಬೆಟರ್ ದೆನ್ ದಟ್ ಥಿಂಗ್ ಅಂತ. ಸೊ ಅದೇನಂತ ಹೇಳೋಕ್ಕಾಗೋದಿಲ್ಲ, ಅದು ಸಿನಿಮಾದಲ್ಲೇ ನೋಡಬೇಕು. ಸೊ ಬಿಕಾಸ್ ಆಫ್ ದಟ್ ಆ ಒಂದು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂದರೆ ಎಲ್ಲಿ ನಿಮಗೆ ಒಂಚೂರು ಪ್ರೀತಿ ಸಿಗುತ್ತೋ ನೆಗೆಟಿವ್ ಆಗಿದ್ದಾಗ ಆಗ ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಸೊ ಆ ಥರ ಅದು ಕ್ಯಾರೆಕ್ಟರೈಸೇಷನ್. ಈ ಕತೆ ಹುಟ್ಕೊಳ್ಳೋಕ್ಕೆ ಕಾರಣ ಏನು ಅಂತ? ಈ ಕತೆ ಹುಟ್ಟಕ್ಕೆ ಕಾರಣ ಒಂದು ಕ್ಯಾರೆಕ್ಟರೈಸೇಷನ್ ಡಿಸೈನ್ ನನಗೆ ಒಂದು ಹೊಳೀತು. ಅಂದರೆ ಒಂದು ಗೋಸ್ಟ್, ಒಂದು ಪರ್ಸನ್ನು, ಅವನ ಹೆಸರಿಲ್ಲ, ಅವನ ಮುಖ ಯಾರಿಗೂ ಗೊತ್ತಿಲ್ಲ, ಬಟ್ ಅವನೊಂದು ಆರ್ಗನೈಸೇಷನ್ ಡೀಲ್ ಮಾಡ್ತಾಯಿದ್ರೆ ಹೆಂಗಿರುತ್ತೆ, ಆ ಆರ್ಗನೈಸೇಷನ್ ಯಾವ ಥರ ಮಾಡಬೇಕು ಅಂದಾಗ ಸೊ ಒಂದು ಕಿಡ್ನಾಪ್ ಆರ್ಗನೈಸೇಷನ್ ಆದರೆ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಆಮೇಲೆ ಅದನ್ನು ಲೇಯರ್ ಬೈ ಲೇಯರ್ ಇದು ಮಾಡ್ಕೊಂಬಂದೆ. ಸೊ ಏನಾದರೂ ನೈಜತೆಗೆ ಸಿಂಕ್ ಆಗುತ್ತಾ? ಪ್ಯೂರ್ ಫಿಕ್ಷನಲ್ ಇದು, ಪ್ಯೂರ್ ಫಿಕ್ಷನ್ ಇದು, ಯಾವುದು ಸಂಬಂಧನೇ ಇಲ್ಲ, ಯಾವುದು ಕಾಂಟ್ರವರ್ಸಿ ಆಗೋದು ಬೇಡ, ಇಲ್ಲೇ ಕ್ಲಾರಿಟಿ ಸಿಗಲಿ ಅಂತ. ನಿಮಗೆ ಕೇಳಬೇಕು, ಟ್ರೈಲರ್ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಸಿಗರೇಟ್ ಸೇರ್ತಿದ್ರು, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಬಟ್ ಎಷ್ಟು ಸಿಗರೇಟ್ ಸೇದಿದ್ರಿ ಅಂದಾಜು? ಅಂದಾಜು ಇಡೀ ಸಿನಿಮಾ ಶೂಟಿಂಗಲ್ಲಿ ಮೋರ್ ದೆನ್ 500 ಇರುತ್ತೆ. ಒಂದು ಸೀನಲ್ಲಿ ನನ್ಗೆ ನೆನಪಿದೆ, ನನ್ನ ಜೊತೆಗೇನೆ ಆಪೋಸಿಟ್ ಮಾತಾಡಬೇಕಿತ್ತು, ಇಷ್ಟಿಷ್ಟೇ ಇರಬೇಕಿತ್ತು ಅದರಲ್ಲಿ ಕಂಟಿನ್ಯೂಟಿಗೆ. ಅದಕ್ಕೋಸ್ಕರನೇ ಒಂದು 6-5 ಸಿಗರೆಟ್ ಸ್ಮೋಕ್ ಮಾಡಿರ್ಬೋದು. ಫುಲ್ ಮೂವಿಯಲ್ಲೇ ಒಂದು 500 ಆಗೋಗಿದೆ. ಏನು ಪ್ರತಿ ಶಾರ್ಟಲ್ಲೂ ಸಿಗರೇಟ್ ಸರ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ, ಹಿಡ್ಕೊಳ್ಳಿ ಸಿಗರೇಟ್, ಇಟ್ಕೊಳ್ಳಿ. ಓ ತುಂಬಾ ಕ್ಯಾರೆಕ್ಟರ್ ಆ ಥರ ಇರುತ್ತೆ, ಕ್ಯಾರೆಕ್ಟರೈಸೇಷನ್ ಆ ಥರ ಇಂಜೂರಿಯಸ್ ಟು ಹೆಲ್ತ್. ಸೊ ನಾವು ಅದನ್ನ ಪ್ರಮೋಟ್ ಮಾಡಲ್ಲ, ಬರೀ ನಮ್ಮ ಕ್ಯಾರೆಕ್ಟರೈಸೇಷನ್ ಯೂಸ್ ಮಾಡಿದ್ದೀವಿ ಅಷ್ಟೇ.
ಸೊ ನಿಮ್ಮನ್ನು ಕಟ್ಟು ಹಾಕ್ತಾರೆ, ಬಾಯಿಗೆ ಬ್ಯಾಂಡ್ ಮಾಡ್ತಾರೆ. ಸೊ ತುಂಬ ಕಷ್ಟ ಅನ್ಸುತ್ತೆ ಅದನ್ನು ರಿಯಲ್ ಆಗಿ ಮಾಡಬೇಕಿದ್ರೆ. ಸೊ ಮಾಡಬೇಕಂದ್ರೆ ನನಗೆ ಪೇನ್ ಅಂತ ಅನಿಸಿದ್ದು ಬಿಕಾಸ್ ನಾನು ಅದನ್ನು ತೋರಿಸ್ಬೇಕು ಕ್ಯಾರೆಕ್ಟರಲ್ಲಿ. ಅದೇ ನನಗೆ ಎಕ್ಸೈಟ್ಮೆಂಟ್ ಇತ್ತು, ಯಾಕಂದರೆ ಫೈನಲಿ ನಂದು ಆ ಒಂದು ವಿಶ್ ಇಟ್ ಕೇಮ್ ಟ್ರೂ ಅಂತ, ಟು ಪ್ಲೇ ಸಚ್ ಅ ಕ್ಯಾರೆಕ್ಟರ್. ಸಿನಿಮಾದ ಒಂದು ಕಂಟೆಂಟಿಗೆ ಬರೋದಾದರೆ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ವಿಭಿನ್ನವಾಗಿರೋ ಕತೆ. ಯಾಕಂದರೆ ವಾರದಲ್ಲಿ 10-12 ಸಿನಿಮಾಗಳು ರಿಲೀಸ್ ಆಗುತ್ತೆ. ಕೆಲವು ಒಂದೇ ಜಾನರ್ ಇರುತ್ತೆ, ಅಥವಾ ಕಾಮಿಡಿ ಇರುತ್ತೆ, ಲವ್ ಸಸ್ಪೆನ್ಸ್ ಇರುತ್ತೆ. ಅದೆಲ್ಲವನ್ನ ಬಿಟ್ಟು ಈ ಥರ ಜಾನರ್ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಯಾಕೆ ಅನಿಸ್ತಿದೆ? ಬಟ್ ನನಗೆ ಕಾನ್ಫಿಡೆನ್ಸ್ ಏನಿದೆ ಅಂದರೆ, ನಾನು ಈ ಸಿನಿಮಾ ಆಡಿಯನ್ಸ್ ಥ್ರಿಲ್ಲರ್ ಸಿನಿಮಾ ಅಂದರೆ ದೇ ವಿಲ್ ಸ್ಟಾರ್ಟ್ ಗೆಸ್ಸಿಂಗ್ ನೆಕ್ಸ್ಟ್ ಏನು ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಈ ಸಿನಿಮಾದಲ್ಲಿ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಆಫ್ಟರ್ ಎವ್ರಿ 15 or 20 minutes ಬೇರೆನೇ ಸ್ಟೆಪ್ ತೊಗೊಳುತ್ತೆ, ಬೇರೆನೇ ಟ್ವಿಸ್ಟ್ ತೊಗೊಳುತ್ತೆ, ಬೇರೆನೇ ಆಯಾಮ ತೊಗೊಳುತ್ತೆ. ಸೊ ದೇ ವಿಲ್ ನಾಟ್ ಟೇಬಲ್, ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು, ಗೆಸ್ ಮಾಡಿದ್ರೆ ಅವರು ಆಡಿಯನ್ಸ್ ಇವತ್ತು ಎಲ್ಲರೂ ಕ್ರಿಟಿಕ್ಸ್ ಥರನೇ ಈಗ ಆಡಿಯನ್ಸ್ ಇರೋದು. ಸೊ ಗೆಸ್ ಮಾಡಿದ್ರು ಒಳ್ಳೆಯದು, ಅವ್ರು ಅಂದ್ಕೊಂಡಿದ್ದು ಬೇರೆ ರೀತಿಯೇ ಟ್ವಿಸ್ಟ್ ತೊಗೊಂಡ್ರೆ ದೇ ವಿಲ್ ಎಂಜಾಯ್ ದ ಥ್ರಿಲ್. ಸೊ ಐ ಫೀಲ್ ಈ ಥ್ರಿಲ್ ಎಲಿಮೆಂಟ್ಸ್ ಏನು ಬರ್ದಿದ್ದೀನಿ ನಾನು, ಮತ್ತು ಎಕ್ಸಿಕ್ಯೂಷನ್ ಏನಾಗಿದೆ, ಸೊ ದಟ್ ವಿಲ್ ಗಿವ್ ದೆಮ್ ಎಂಟರ್ಟೈನ್ಮೆಂಟ್ ಅಂತ ನನಗೆ ಫೀಲ್ ಆಗುತ್ತೆ. ಅನೂಪ್ ಅವರು ಶೇಡ್ ವೈಸ್ ಚೇಂಜ್ ಆಗ್ತಾ ಹೋಗ್ತಾರೆ. ಸೊ ಯಾವ ಥರ ಬದಲಾವಣೆ ನೋಡಬಹುದು? ಅಂದರೆ ಅವರು ಇಲ್ಲಿವರೆಗೂ ಈ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರೈಸೇಷನ್ ಬಂದು ಒಂದು ಡಾರ್ಕ್ ಸೈಲೆಂಟ್ ಗೈ. ಬಟ್ ಹೋಗ್ತಾ ಹೋಗ್ತಾ ಆ ಡಾರ್ಕ್ ಸೈಲೆಂಟ್ ಗೈಯಲ್ಲಿರುವಂಥ ಕ್ಯಾರೆಕ್ಟರ್ಗಳು ಬೇರೆಯವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ, ಆಡಿಯನ್ಸ್ಗೂ ಅರ್ಥ ಆಗುತ್ತೆ, ಹೀರೋಯಿನ್ಗೂ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದು ಚೇಂಜ್ ಓವರ್ಸ್ ಅವರಲ್ಲಿ ಚೇಂಜ್ ಓವರ್ಸ್ ಇರಲ್ಲ ಕ್ಯಾರೆಕ್ಟ್ರಲ್ಲಿ, ಬಟ್ ಅರ್ಥ ಮಾಡ್ಕೊಳ್ಳೋರ್ಗೆ ಆ ಚೇಂಜ್ ಓವರ್ಗೆ ಗೊತ್ತಾಗುತ್ತೆ ಅಷ್ಟೇ. ಆ ಕ್ಯಾರೆಕ್ಟರ್ ಹಂಗೆ ಇರುತ್ತೆ, 0 ಅಂದರೆ 0, ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ, ನೀವು ನೆಗೆಟಿವ್ ಅರ್ಥ ಮಾಡ್ಕೊಂಡ್ರೆ ನೆಗೆಟಿವ್, ಪಾಸಿಟಿವ್ ನಮ್ಮ ಮೈಂಡ್ ಸೆಟ್ಟಿಗೆ ಬಿಟ್ಟ ವಿಚಾರ ಅಂತ ಹೇಳ್ತಿದ್ದೀರಾ. ಸೊ ಆರ್ಗನೈಸೇಷನ್ ಅಂತೀರಾ, ಫೈನಲಿ ಆ ಆರ್ಗನೈಸೇಷನ್ ಹೆಸರೇನು? ಇಟ್ಟಿಲ್ಲ, ಅವ್ರ ಕ್ಯಾರೆಕ್ಟರ್ ನೇಮು ಇಟ್ಟಿಲ್ಲ, ಕ್ಯಾರೆಕ್ಟರ್ ನೇಮ್ ಕೂಡ ಇಲ್ಲ. ಮತ್ತೆ ಹೆಂಗ್ ಕರೀತೀರಾ? ಇಡೀ ಸಿನಿಮಾದಲ್ಲಿ ಕಿಡ್ನಾಪರ್ ಮಿಸ್ಟರ್ ಎಕ್ಸ್ ಅಂತಾನೆ ನಾನು ಏನಂತ ಕರೀತಾ ಇರ್ತೀನಿ ಆಕ್ಚುಲಿ ನೆನಪಿಲ್ಲ. ಕ್ಯಾರೆಕ್ಟರ್ ನೇಮೇ ಇಲ್ಲ, ಕ್ಯಾರೆಕ್ಟರ್ ನೇಮೇ ಇಲ್ಲ. ಸೊ ದೇ ವಾಂಟ್ ಅವ್ರ ಕ್ಯಾರೆಕ್ಟರ್ ನೇಮನ್ನೇ ಎಲ್ಲೂ ಹೇಳ್ಕೊಳಲ್ಲ, ಯಾಕೆಂದ್ರೆ ಮಾಡ್ತಾ ಇರೋದೇನು ಒಳ್ಳೆ ಕೆಲಸ ಅಲ್ವಲ್ಲ ಕಿಡ್ನಾಪರ್ಸ್. ಎಲ್ಲೂ ದೇಸ್ ನೋ ಅವರು ನನ್ನ ಹಾಸಿನಿ ಅಂತ ಕರೀತಾ ಇರಲ್ಲ, ಎಲ್ಲರೂ ಜಸ್ಟ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಷ್ಟೇ ಅಲ್ಲ. ಸ್ವಲ್ಪ ವಿಭಿನ್ನವಾಗಿ ಅನ್ಸುತ್ತೆ, ಯಾಕಂದ್ರೆ ಕ್ಯಾರೆಕ್ಟರ್ಗೆ ಹೆಸರೇ ಇಲ್ಲದೆ ಸಿನಿಮಾ ಮಾಡಿರೋದು. ಸೊ ಇನ್ನೊಂದು ವಿಚಾರ, ಒಂದು ಹೆಸರು ಇದೆ, ಒಂದು ಹೆಸರು ಬಂದೇ ಬರುತ್ತೆ, ಅದು ಸಿನಿಮಾದು ಲಾಸ್ಟ್ ಸೆಕೆಂಡ್ ಅಲ್ಲಿ ಒಂದು ಹೆಸರು ಬರುತ್ತೆ. ಏನು ಅದು ಲಾಸ್ಟ್ ಸಿನಿಮಾ ನೋಡಿ ನನಗೂ ಗೊತ್ತಿಲ್ಲ ಇದು. ದಟ್ ಈಸ್ ದ ಇಂಪಾರ್ಟೆಂಟ್ ನೇಮ್ ಇರೋದು ಸಿನಿಮಾ. ಅಂದ್ರೆ ಆ ಸಿನಿಮಾ ಕತೆಗೂ ಆ ಹೆಸರಿಗೂ ಲಿಂಕ್ ಇದೆಯಾ? ಹೌದು, ಹಂಗಾದ್ರೆ ಮೇಜರ್ ಲಿಂಕ್ ಇದೆ. ಟ್ರೈಲರ್ ಅಲ್ಲೇ ಒಂದ್ ಸ್ವಲ್ಪ ನೀವು ಏನೋ ಸಿನಿಮಾದಲ್ಲಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಟ್ರೈಲರ್ ನೋಡ್ತಿದ್ದವರು ಏನೋ ಇದೆ 15ಕ್ಕೆ ಸಿನಿಮಾ ಬಂದು ನೋಡ್ಬೇಕು ಅಂತ ಅನ್ನೋ ತರ ಹೇಳ್ತಿದ್ದಾರೆ. ಬರೀ ಟ್ರೈಲರ್ ಬಿಟ್ಟಿದ್ದೀರಾ, ಸಾಂಗ್ ಕೂಡ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ 2 ಸಾಂಗ್ ಇದೆ ಈ ಸಿನಿಮಾದಲ್ಲಿ. ಒಂದು ಮಾಂಟೇಜ್ ಸಾಂಗು ಸಿನಿಮಾದಲ್ಲಿ ಬರೋವಂಥದ್ದು, ಒಂದು ಪ್ರಮೋಷನಲ್ ಸಾಂಗು. ಆ್ಯಕ್ಚುಲಿ ಮಾಂಟೇಜ್ ಸಾಂಗ್ ಬಂದು ನಾನು ಇಡೀ ಸಿನಿಮಾದಲ್ಲಿ ಅದು ಕತೆ ಎಲ್ಲೂ ನಿಲ್ಬಾರ್ದು ಅಂತ. ಸೊ ನಾವು ಲಿಪ್ ಮೂಮೆಂಟ್ ಸಾಂಗ್ ಇಟ್ಕೊಂಡು ಅದನ್ನು ಮಾಡೋದು ಬೇಡ, ಕತೆ ಜೊತೆಗೆ ಆ ಸಾಂಗ್ ಟ್ರಾವೆಲ್ ಆಗಲಿ ಅಂತ ಆ ಸಾಂಗ್ ಇಟ್ಟಿದ್ವಿ. ಒಂದು ಪ್ರಮೋಷನಲ್ ಸಾಂಗು, ಅದು ನಮ್ಗೆ ಎಲ್ಲಿ ಬಂತು ಅಂದರೆ ಟ್ರೈಲರ್ಗೆ ಒಂದು ಬಿಟ್ ಕೊಟ್ಟಿದ್ರು, ಮ್ಯೂಸಿಕ್ ಬಿಟ್ಟು. ಸೊ ದಟ್ ಬಿಟ್ ಆ ಒಂದು ಕಂಪೋಸಿಷನ್ ನನಗೆ ತುಂಬ ಇಷ್ಟ ಆಯಿತು. ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಇದನ್ನು ಡೆವಲಪ್ ಮಾಡಿ ಸರ್ ಸಾಂಗ್ ಆಗಿ, ಇದು ಕ್ಯಾಚಿ ಆಗಿದೆ ಅಂತ. ಸೊ ಅದನ್ನು ಡೆವಲಪ್ ಮಾಡಿದ್ದಾರೆ. ಈಗ ಕಾಡುವೆ ಅನ್ನುವಂಥ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಈ ಹಾಡು ಯಾಕೆ ಬೇಕು ಅಂತ? ಮ್ಯಾಮ್, ಈಗ ಒಂದು ಹೀರೋ ಕ್ಯಾರೆಕ್ಟ್ರನ್ನ ಹೀರೋಯಿನ್ ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ ಇರುತ್ತೆ, ಸರಿನಾ? ಸೊ ವೆನ್ ಅವ್ರಿಗೆ ಆ ಸಿಚುವೇಶನ್ಸು ಎಲ್ಲದನ್ನು ಫೀಲ್ ಆಗುತ್ತಲ್ಲ, ಸೊ ಈ ಮೇ ಬಿ ಅವರು ಮಾಡ್ತಾ ಇರೋ ಕೆಲಸ ದೊಡ್ಡ ತಪ್ಪಿರ್ಬೋದು, ಕಿಡ್ನಾಪರ್ ಇರ್ಬೋದು, ಬಟ್ ಈ ಆ್ಯಸ್ ಅ ಗುಡ್ ಹಾರ್ಟ್ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಕಲ್ ಮನ್ಸಿದ್ರು ಒಳಗಡೆ ಸಾಫ್ಟ್ ಪರ್ಸನ್ ಇವರು ಅಂತ. ಸೊ ಅದನ್ನು ಅವರು ಸಾಂಗ್ ಥ್ರೂ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ. ಪ್ರಮೋದ್ ವಾರೋ ಅಂತ ಅವರು ಲಿರಿಕ್ಸ್ ಬರೆದಿದ್ದಾರೆ. ಗುಡ್ ಹಾರ್ಟ್ ಇದೆಯಾ ಕಿಡ್ನಾಪರ್ಗೆ? ರಿಯಾಲಿಟಿಯಲ್ಲಿದೆ, ರಿಯಾಲಿಟಿಯಲ್ಲಿ ಗುಡ್ ಹಾರ್ಟ್ ಇದೆ. ಫಿಲಮಲ್ಲಿ ನೀವು ರೀಲಲ್ಲಿ ಹೆಂಗಿದೆ? ರೀಲಲ್ಲಿ ನೀವು ನೋಡಬೇಕಾಗತ್ತೆ. ಅಂದ್ರೆ ಸಖತ್ ಹಿಂಸೆ ಕೊಟ್ಟಿದ್ದೀರಾ ಅಂತ ಆಯ್ತು, ಅದೊಂದು ಡೈಲಾಗ್ ಇದೆಯಲ್ಲ. ಸೊ ಅದೇ ನಡೆಯೋದು. ಅವ್ರು ನನ್ಗೆ ಹಿಂಸೆ ಕೊಡ್ತಾರೋ ಕೊಟ್ಟಿಲ್ವೋ ಅದ್ರ ಮೇಲೆ ನನ್ನ ಫೀಲಿಂಗ್ಸ್ ಅವ್ರಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಹಿಂಸೆ ಕೊಟ್ಟಿರಲ್ಲ, ಅವ್ರು ಹಿಂಸೆ ಕೊಡ್ತಾ ಇದೀವಿ ಅಂತ ಅನ್ಕೊಂಡಿರ್ತಾರೆ. ಏನಕ್ಕಂದ್ರೆ ಈಗ ಟ್ರೈಲರ್ ಅಲ್ಲಿ ಒಂದು ಮಾತು ಹೇಳ್ತಿರಲ್ವಾ, ಅದನ್ನ ಹೇಳ್ಬಿಡಿ. ಈ ಹಂಗೆ ಅವ್ರ ಆಕ್ಷನ್ ಹೇಳ್ತಾರೆ, ನೀವು ದನ್ಯ ನೋಡ್ಕೊಂಡು ಈಗ ನೀನಾಗ ನೀನು ಮಲ್ಕೊಂತೀಯೋ ಇಲ್ಲ ನಾನೇ ಪರ್ಮನೆಂಟ್ ಆಗಿ ಮಲ್ಗಿಸ್ಬೇಕಾ? ಸೊ ಈ ಥರ
ಎಲ್ಲಿ ಡೈಲಾಗ್ಗಳು ಬರುತ್ತೆ? ಇದು ಡೈಲಾಗ್ ಅಲ್ಲ, ಸಿಚುವೇಶನ್ಗೆ ಇಲ್ಲ ತಕ್ಕಂತ ಮ್ಯಾಮ್, ನಮ್ಮ ಇಡೀ ಸಿನಿಮಾ ಆ್ಯಕ್ಚುಲಿ ಬಂದು ನ್ಯಾಚುರಲ್ ಆಗೇ ಹೋಗುತ್ತೆ. ಸೊ ನಾನು 2 ರೀತಿನಲ್ಲಿ ಡಿಸೈನ್ ಮಾಡಿದ್ದೀನಿ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ. ಸೊ ಡಾರ್ಕ್ ಕ್ಯಾರೆಕ್ಟರೈಸೇಷನ್ನು, ಡಾರ್ಕ್ ಸೀನ್ಗಳನ್ನ ವಿಜುವಲಿ ಕಂಪೋಸ್ ಮಾಡಿರೋದೇ ಆಗಲಿ, ಮ್ಯೂಸಿಕ್ ವೈಸ್ ಕಂಪೋಸ್ ಮಾಡಿರೋದೇ ಆಗಲಿ, ಆ್ಯಕ್ಟಿಂಗ್ ವೈಸ್ ತೆಗ್ಸಿರೋದೇ ಆಗಲಿ ಬೇರೆ ರೀತಿ ಇರುತ್ತೆ. ಸೊ ಈ ಕಾಪ್ ಇದಿರುತ್ತಲ್ಲ ಥೀಮು, ಅಲ್ಲಿ ನ್ಯಾಚುರಾಲಿಟಿಗೆ ಹೋಗಿದ್ದೀನಿ. ಸೊ ಎಲ್ಲಿ ಡಾರ್ಕ್ ಇರುತ್ತೆ ಅಲ್ಲಿ ಡಾರ್ಕ್ ಸೈಡ್, ಇಲ್ಲ ನಾರ್ಮಲ್ ಆಗಿರುತ್ತೆ ಅದನ್ನು ನ್ಯಾಚುರಲ್ ಆಗಿ ಮಾಡಿದ್ದೀನಿ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಸ್ಟ್ರಗಲ್ಸ್ ಇತ್ತಾ ನಿಮಗೆ? ಸ್ಟ್ರಗಲ್ ಅಂತ ಏನಿಲ್ಲ ಮ್ಯಾಮ್, ಯಾಕೆಂದರೆ ನಾವು ತುಂಬ ಪ್ರಿಪೇರ್ ಆಗಿದ್ವಿ ಮೊದಲೇ. ಸೊ ನಾವು ಪ್ರೀ ಪ್ರೊಡಕ್ಷನ್ನೇ ಆಲ್ಮೋಸ್ಟ್ ಒಂದು 5 months ಮಾಡಿದ್ವಿ. ಸೊ ಎಲ್ಲದನ್ನು ಪ್ಲಾನ್ಡಾಗಿ ಇಟ್ಕೊಂಡಿದ್ವಿ. ಸೊ ನಿಮ್ಮ ಸಿನಿಮಾ ಮಾರ್ಚ್ 15ಕ್ಕೆ ಬರ್ತಾ ಇದೆ. ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀರಾ. ಸೊ ಪ್ರೇಕ್ಷಕರನ್ನು ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ನಾವು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಒಂದು ಯಂಗ್ಸ್ಟರ್ಸ್ ಟೀಮ್ ಇದು, ಯಂಗ್ಸ್ಟರ್ಸ್ ಎಲ್ಲರೂ ಸೇರಿ ಮಾಡಿರೋದು. ಸೊ ನಿಮ್ಮ ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಇಲ್ಲಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಈಗ ಈ ಚಿತ್ರತಂಡದ ಜೊತೆಗೆ ಇನ್ನೊಬ್ಬರು ನಟ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ನಗಿಸ್ತಾರೆ ಅನ್ಸುತ್ತೆ ಅವ್ರ ಮುಖ ನೋಡಿದ್ರೆ. ಮೈತ್ರಿ ಜಗ್ಗಿ ಅವ್ರು ನಮ್ಮ ಜೊತೆಗಿದ್ದಾರೆ. ಆಯ್ಸಾ, ವೆಲ್ಕಮ್ ಟು ಶೋ. ನಮಸ್ತೆ ಮೇಡಮ್. ಸೊ ಇವರಿಬ್ರು ತುಂಬ ಸೀರಿಯಸ್ ಆಗಿದ್ರು, ನೀವು ನಗಿಸಿದ್ರಾ? ನಿಜ ಹೇಳಬೇಕು, ಇದರಲ್ಲಿ ಆ್ಯಕ್ಚುಲಿ ನಂದು ತುಂಬ ಸೀರಿಯಸ್ ಆಗಿದ್ದೀನಿ. ಈ ಸಿನಿಮಾದಲ್ಲಿ ಸೀರಿಯಸ್ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ನಾನು ಪ್ಲೇ ಮಾಡ್ತೀನಿ. ಎಷ್ಟು ಸೀರಿಯಸ್ ಆದ್ರಿ? ಅಂದರೆ ತುಂಬ ಸೀರಿಯಸ್, ಅಂದರೆ ಬೇರೆ ಏನೋ ವಿಷಯ, ಅಂದರೆ ಈಗ ಅವ್ರ ಕಡೆಯಿಂದನೇ ನಾನು ಅವ್ರನ್ನ ಅದೇ ಸಿನಿಮಾದಲ್ಲಿ ನಾನು ಅವ್ರನ್ನ ಏನು ಅಂತಲೂ ಕರೆಯಲ್ಲ, ಅಣ್ಣ ಅಣ್ಣ ಅಂತ ಕರಿತಿರ್ತೀನಿ. ಅಣ್ಣ, ಒಂದು ಕಿಡ್ನಾಪರ್ನ ಹೆಂಗೆ ಅಣ್ಣ ಅಂತ ಕರೀತೀರಾ? ಮೇಡಮ್ ಅವರು ಕಿಡ್ನಾಪರ್ ಅಲ್ವಾ? ನಾನು ಆ್ಯಕ್ಚುಲಿ ಏನಂತಂದರೆ ಮೇಡಮ್ ಜೊತೆ ನಂದು ಮೇಡಮ್ದು ತುಂಬ ಕಾನ್ವರ್ಸೇಷನ್ ಇರುತ್ತೆ. ಅಂದರೆ ಇವ್ರ ಜೊತೆನೇ ಜಾಸ್ತಿ, ಅಂದರೆ ಇವ್ರನ್ನ ಮೈಂಡ್ನ ಹಂಗೆ ಮ್ಯಾನಿಪ್ಯುಲೇಷನ್ ಮಾಡೋದೇ ನಾನು. ಅಂದರೆ ಹಿಂಗಲ್ಲ, ಹಿಂಗೆ ಮಾಡಿ ನೋಡಿ. ಆಯ್ತು, ಎಲ್ಲಿ ಲವ್ ಆಯ್ತು ಅದನ್ನ ಹೇಳ್ಬೇಡಿ. ಅಲ್ಲ ಮೇಡಮ್, ಆ್ಯಕ್ಚುಲಿ ಅವ್ರು ನನ್ನೇ ಲವ್ ಮಾಡೋದು. ಹೌದಾ? ನಾವಿಬ್ರು ಕಿತ್ತಾಡ್ತೀವಿ. ಸೂರಜ್ ಅವರ ಪಾತ್ರ ಏನು ಹೇಳಿ ಮೇಡಮ್? ಅವರೇ ಕಾಮಿಡಿ ಅವ್ರದ್ದು ಈ ಸಿನಿಮಾದಲ್ಲಿ. ಅಂದರೆ ನಾನು ಹೆಂಗೆ ಅಂತಂದರೆ, ಈ ಒಂದು ಸಿನಿಮಾದಲ್ಲಿ ನಂದೊಂದು ಕ್ಯಾರೆಕ್ಟ್ರು ಇವ್ರ ಎಲ್ಲರ ಜೊತೆನೂ ಇದಾಗತ್ತೆ. ಅಂದರೆ ಇವ್ರ ಜೊತೆನೂ ಮಾತಾಡ್ತೀನಿ. ಸೂರಜ್ ಅಂದರೆ ಅವ್ರು ಬಾಸ್ ಆಗಿರೋದ್ರಿಂದ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಿರೋದೇ ನಾನು. ನನ್ನ ಥ್ರೂ ಎಲ್ಲ ಮ್ಯಾನೇಜ್ ಆಗ್ತಿರುತ್ತೆ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟ್ರ್ ಪ್ಲೇ ಮಾಡಿದ್ದೀನಿ. ಸೊ ಇದುವರೆಗೂ ಏನು ಮೈತ್ರಿ ಆದಮೇಲೆ ಆಮೇಲೆ ಒಂದಷ್ಟು ಕಾಮಿಡಿ ಸಿನಿಮಾಗಳು ಮಾಡ್ತಿದ್ದೆ. ಸೊ ಇದರಲ್ಲಿ ಪೂರ ಸ್ವಲ್ಪ ಅಂದರೆ ತುಂಬ ಸೆಟಲ್ಡ್, ಅಂದರೆ ಈ ಡಾರ್ಕ್ ಕಾಮಿಡಿ ಅಂತಾರಲ್ಲ, ಸೊ ಆ ಥರ ಕಾಮಿಡಿಯಾಗಿ ವರ್ಕ್ ಆಗಿದೆ ಇಲ್ಲಿ. ಸೊ ತೀರಾ ಕಾಮಿಡಿ ಇಲ್ಲ. ಸೊ ಇವ್ರ ಜೊತೆ ಈಗ ಇವ್ರು ಲವ್ ಮಾಡ್ತೀರಾ, ಒಂದು ಕನ್ಫ್ಯೂಷನ್ ನಿಮಗೆ ಇರುತ್ತಂತಲ್ವಾ? ತಮಾಷೆ ಮಾಡಿದ್ದೆ. ಹಾಗೇನಿಲ್ಲ, ಸುಮ್ಮನೆ ಬಿಡ್ತಾ ಇದೀವಿ ನಾವು. ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಯಾಕೆಂದರೆ ಇಬ್ಬರು ಒಂಥರ ಕಾಂಪಿಟೇಟಿವ್ ನೇಚರ್ ಅನಿಸುತ್ತೆ. ಸೊ ಇವ್ರಿಗೆ ನಾನು ಚೆನ್ನಾಗಿ ಮಾಡ್ತೀನ, ಅವ್ರು ಚೆನ್ನಾಗಿ ಮಾಡ್ತೀನ. ಸೊ ಹಾಗಾಗಿ ಬೋತ್ ಆಫ್ ಅಸ್ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಮೇಡಮ್ ಎಲ್ಲ ನಮ್ಗೆ ಹೆಂಗಿರುತ್ತೆ ಅಂತಂದರೆ, ಧನ್ಯ ಮೇಡಮ್ ಬರ್ತಿದ್ದಾರೆ, ಧನ್ಯ ರಾಮ್ಕುಮಾರ್. ಸೊ ಅವ್ರ ಜೊತೆ ನಮ್ಗೆ ಹೆಂಗಿರುತ್ತೋ ಇಲ್ಲ, ಅದು ಆ್ಯಕ್ಚುಲಾಗಿ ಬರೋವಂಥದ್ದೇ ಒಂದು ಒಳಗಡೆಯಿಂದ. ಸೊ ನಾವು ಬಂದಾಗ ಮೇಡಮ್ ಹೆಂಗೆ ಅಂತ ಅಂದರೆ ಮಾತಾಡ್ಸೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಬಟ್ ಇವ್ರು ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾಡೋಣ ಆರಾಮದಾಗ ಜೋಶಾಗಿದ್ರಲ್ಲ, ನಮ್ಗೆ ಮಾಡೋರ್ಗು ಒಂಥರ ಖುಷಿ ಆಗ್ತಿತ್ತು. ಮತ್ತು ಅದು ನಮಗೆ ಗೊತ್ತಿಲ್ಲ, ಅಂದರೆ ನ್ಯಾಚುರಲಾಗಿ ಬರ್ತಿತ್ತು ಆ್ಯಕ್ಟಿಂಗು. ಇವರು, ನಾನು, ಸೂರಜ್ ಅವರು ಒಂದು ಜೋಕ್ ಥರ, ಒಂದು ಕಾಮಿಕ್ ರಿಲೀಫ್ ಬರೋದು. ನಾವು ಲೀಡರಿಂದ ಹೈಡ್ ಮಾಡಿ ಕುಡಿಯೋ ಥರ ಒಂದು ಕಾಮಿಕ್ ರಿಲೀಫ್ ಬರುತ್ತೆ. ಯಾವ ಲೀಡರಿಂದ? ಲೀಡರ್ ಅಲ್ಲ, ಸಾರಿ, ಬಾಸ್. ಅದು ಬಾಸ್ ಹೋಗಿ ಲೀಡರ್ ಆಯಿತು. ಸೊ ಅನೂಪ್ ಅವರೇ, ನೀವು ಯಾಕೆ ಕಿಡ್ನಾಪರ್ ಆದ್ರಿ ಈ ಕಥೆಯಲ್ಲಿ? ನಂದೊಂದು ಆಶ್ರಮ ಇರುತ್ತೆ ಮೇಡಮ್, ಅದರಲ್ಲಿ ನಡೆಸ್ತಾ ಇರ್ತೀನಿ. ಸೊ ಆಶ್ರಮ ಎಲ್ಲಿರುತ್ತೆ? ಅದನ್ನ ಇನ್ನೂ ಹೇಳಿಲ್ಲ ನನಗೆ. ಹೇಳಿಲ್ಲ, ಪ್ರೀಕ್ವಲ್ ತಗೋಣ. ಅದನ್ನ ನೆಕ್ಸ್ಟ್ ವರ್ಷನಲ್ಲಿ ಬರುತ್ತೆ. ಸೊ ಆಶ್ರಮದ ಮಕ್ಕಳಿಗೋಸ್ಕರ ಇದೆಲ್ಲ ಮಾಡ್ತಾ ಇರ್ತೀನಿ. ಓಕೆ, ಅಂದರೆ ನೀವು ಅಲ್ಲ, ಸುಳ್ಳು ಅಂತ ಸುಳ್ಳು ಕತೆ ಹೇಳ್ತಿದ್ದಾರೆ ಅವರು. ಅದೇ ಡೈಲಾಗ್ ತಾನೇ ಹೇಳೋದು, ಜ್ಞಾಪಕ ಇದೆಯಾ? ಅಂದರೆ ಕೂತ ಪ್ರೇಕ್ಷಕರಿಗೆ ಕೂಡ ಈ ಥರ ಒಂದು ಕನ್ಫ್ಯೂಷನ್ನು, ಸಸ್ಪೆನ್ಸ್ ಆಗಿ ಏನು ನಡೆಯುತ್ತೆ ಅನ್ನುವಂಥದ್ದು, ಇಂಥ ಪ್ರಶ್ನೆಗಳು ಜಾಸ್ತಿ ಹೊಳೆಯುತ್ತಾ? ತುಂಬ ಬಂದೇ ಬರುತ್ತೆ. ಬಿಕಾಸ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಕುತೂಹಲ ಆಗ್ಲಿಕ್ಕೆ, ಇನ್ನೊಂದು ಸಸ್ಪೆನ್ಸ್ ಇದೆ ಇದರಲ್ಲಿ ಅಂತ ಒಂದು ಫೀಲ್ ಬಂದೇ ಬರುತ್ತೆ. ಆಮೇಲೆ ಅದೇ ಡೈರೆಕ್ಟರ್ ಹೇಳ್ದಂಗೆ ಪ್ರೆಡಿಕ್ಟ್ ಮಾಡೋದು ಮಾಡ್ತಾರೆ ಎಲ್ಲ ಆಡಿಯನ್ಸ್ ಯಾರೇ ಆದ್ರೂ ಕೂಡ. ಸೊ ಪ್ರೆಡಿಕ್ಟ್ ಮಾಡೋದನ್ನು ನಾವು ಅವ್ರು ಮಾಡಿರೋದೇ ತಪ್ಪು ಅಂತ ಒಂದು ಫೀಲ್ ಬಂದೇ ಬರುತ್ತೆ. ಸೊ ಅದಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇವಾಗ ಯಾರೇ ಆಗಲಿ, ಇವಾಗ ನಾನೇ ಕುತ್ಕೊಂಡು ಸಿನಿಮಾ ನೋಡೋವಾಗ ಆಬ್ವಿಯಸ್ಲಿ ವಿ ಆಲ್ ಟೆನ್ ಟು ಪ್ರೆಡಿಕ್ಟ್ ವಾಟ್ ಇಸ್ ಗೋನ್ ಟು ಹ್ಯಾಪನ್ ನೆಕ್ಸ್ಟ್ ಅಂತ. ಇವಾಗ ನಾವು ಯಾರೇ ಏನೇ ಒಂದು ಅಂದ್ಕೊಂಡ್ರು ಅದಕ್ಕಿಂತ ಡಿಫ್ರೆಂಟಾಗಿ ಔಟ್ಕಮ್ ಬಂದಾಗ ಅವಾಗ ಒಂದಲ್ಲಿ ಥ್ರಿಲ್ ಬರುತ್ತೆ. ಸೊ ಓಕೆ, ವಾಟ್ ಮೈಟ್ ಹ್ಯಾಪನ್ ನೆಕ್ಸ್ಟ್ ಅಂತ. ಸೊ ಅದನ್ನು ನಾವು ಇಲ್ಲಿ ಟ್ರೈ ಮಾಡಿರೋದು. ಸೊ ಇನ್ನೊಂದು ಸ್ಪೆಷಲ್ ಅಂದರೆ ರಿವರ್ಸ್ ಸ್ಟೋರಿ.
ಯಾವ ಥರ ಅನಿಸ್ತು ಮಾಡಬೇಕಾದ್ರೆ? ಸ್ವಲ್ಪ ಈ ಕತೆ ಒಪ್ಕೋಬೇಕಾದ್ರೆ ಆ ಥರ ಎಲ್ಲ ಗೊಂದಲ ಇತ್ತ? ನಮಗೆ ಶೂಟ್ ಮಾಡೋವಾಗ ಬಿಕಾಸ್ ಮೋಸ್ಟ್ ಆಫ್ ದ ಸೀನ್ಸ್ ಇವಾಗ ನಾವು ಕಂಪ್ಲೀಟಾಗಿ ಶೂಟ್ ಮಾಡಿಬಿಡ್ತಾ ಇದ್ವಿ. ಅದರಲ್ಲಿ ಅರ್ಧ ಸೀನು ಕಟ್ ಆಗಿ ಒಂದು ಫಸ್ಟ್ ಹಾಫಲ್ಲಿ ಬರುತ್ತೆ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಬರೋ ಥರ. ಸೊ ಕಂಟಿನ್ಯೂಟಿ ಅಲ್ಲಿಂದ ಏನಾಗಿತ್ತು ಅದು ಸೊ ಇದ್ರ ಬ್ಯಾಕ್ ಗ್ರೌಂಡ್ ಏನಾಗಿತ್ತು ಅದನ್ನ ಆಮೇಲೆ ರಿವೀಲ್ ಹಾಕೊಂಡು ಹೋಗುತ್ತೆ. ಐ ಥಿಂಕ್ ಅದು ಎಡಿಟಿಂಗ್ ಟೇಬಲಲ್ಲೇ ಜಂಬಲ್ಲ. ಈ ಉಪ್ಪಿ ಸರ್ ಒಂದು ಉಪ್ಪಿಟ್ಟು ಅಂತ ಮಾಡಿದ್ರು ಸಿನಿಮಾ, ಸೊ ಅದು ಅದೇ ಥರ ಇತ್ತು. ಸ್ವಲ್ಪ ಆ ಥರ ಕನ್ಫ್ಯೂಷನ್ 2-3 ಸಲ ಸಿನಿಮಾ ನೋಡ್ಬೇಕಾಗತ್ತಾ? ಇಲ್ಲ ಆ ಥರ ಅರ್ಥ ಆಗುತ್ತೆ. ಕನ್ಫ್ಯೂಷನ್ ಮಾಡೋದಿಲ್ಲ. ಒಂದ್ಸಲ ರಿವೈಂಡ್ ಫಾರ್ವರ್ಡ್ ಮಾಡದೆ ನೋಡ್ಬಿಟ್ರೆ ಎಲ್ಲ ಅರ್ಥ ಆಗ್ಬಿಡುತ್ತೆ. ಧನ್ಯ ಈ ಕಥೆನ ಒಪ್ಕೊಳ್ಳೋಕೆ ಕಾರಣ ಏನು? ತಾಯಿ ಜೊತೆ ಏನಾದರೂ ಡಿಸ್ಕಷನ್ ಮಾಡಿದ್ರ ಕತೆ ಬಗ್ಗೆ? ಅಂದ್ರೆ ಮಮ್ಮಿ ನಾನು ಇಬ್ರು ಕೂತ್ಕೊಂಡೆ ಕೇಳಿದ್ದು ನರೇಶನ್ನ. ನನಗೆ ಫಸ್ಟ್ ಆಫ್ ಆಲ್ ಮಿಸ್ಟ್ರೀಸ್ ಅಂದರೆ ತುಂಬ ಇಷ್ಟ, ನಾನು ಅದನ್ನು ಹೇಳಿದ್ದೀನಿ. ಸೊ ಆ ಒಂದು ಮಿಸ್ಟ್ರಿ ಜಾನ್ರಲ್ಲಿ ನನಗೊಂದು ಒಳ್ಳೆ ಕತೆ ಬರಬೇಕು, ಅದರಲ್ಲಿ ನಾನು ಪಾತ್ರ ಮಾಡಬೇಕು ಅಂತ ನಂಗೆ ಆಸೆ ಇತ್ತು. ಸೊ ಈ ಕತೆ ನನಗೆ ಬಂದಾಗ ಐ ವಾಸ್ ಶ್ಯೋರ್ ದಟ್ ಓಕೆ ನಾನು ಇದನ್ನು ಮಾಡಲೇಬೇಕು ಅಂತ. ಯಾಕೆಂದರೆ ಯೂನಿಕ್ ಆಗಿತ್ತು, ಟ್ವಿಸ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕೇಳಬೇಕಂದ್ರೆ ಕೂಡ ಗ್ರಿಪ್ಪಿಂಗ್ ಆಗಿತ್ತು. ನೀವು ಈ ಕತೆ ಒಪ್ಕೊಳ್ಳೋಕೆ ಕಾರಣ ಏನು ಅಂತ ಹೇಳಿ? ಯಾಕಂದರೆ ಆ ನಗಿಸುವಂಥ ವ್ಯಕ್ತಿತ್ವ ಸೀರಿಯಸ್ ಆದಾಗ ಏನಾಗುತ್ತೆ ಅನ್ನೋದು ಕಥೆಯಲ್ಲಿ. ಹೌದೌದು ಮೇಡಮ್. ಸೊ ಕತೆ ಯಾಕೆ ಒಪ್ಕೊಂಡ್ರಿ? ಅಂದರೆ ಮೇಡಮ್ ನರೇಶನ್ ತುಂಬ ಚೆನ್ನಾಗಿ ಕೊಟ್ಟರು ಡೈರೆಕ್ಟ್ರು. ಅಂದರೆ ಈಗೇನಂತಂದರೆ ಅವ್ರು ನನಗೆ ಕತೆ ಹೇಳ್ತಾ ಹೋದಾಗ ಸರ್ ಇದೇನಾಗ್ಬೋದು ಅಂತ ನಾನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇವ್ರು ಮಾಡಿದಾರಾ ಅನ್ನೋದು ನನ್ನ ತಲೆಗೇ ಹುಳ ಬಿಟ್ಟಾಗ ಸೊ 100% ಆಡಿಯನ್ಸ್ ತಲೆಗೆ ಹುಳ ಬಿಟ್ಟೇ ಬಿಡುತ್ತಿದ್ದು ಅನ್ನೋದು ಒಂದು ಕಾನ್ಫಿಡೆನ್ಸ್ ನನಗೆ ಬಂತು. ಯಾಕೆಂದರೆ ಮತ್ತು ಇನ್ನೊಂದೇನಂದರೆ ಪಾತ್ರದ ವಿಶೇಷತೆ. ಅಂದರೆ ನಾನು ಇದುವರೆಗೂ ಆ ಥರ ಪಾತ್ರ ಮಾಡಿಲ್ಲ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಿತ್ತು. ಸೊ ನಾನು ಅದನ್ನು ಮಾಡ್ತೀನಿ, ಆ ಥರದ್ದು ಒಂದು ಪಾತ್ರನ ಮಾಡ್ತೀನಿ ಅನ್ನೋದನ್ನ ನಾನು ನಿರೂಪಿಸ್ಕೋಬೇಕಾಗಿತ್ತು. ಸೊ ಆ ಕಾರಣಕ್ಕೆ ಸೊ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ ಸರ್ ಅಂತ ಹೇಳಿ ಒಪ್ಕೊಂಡಿದ್ದೆ ಮೇಡಮ್. ಆ ಕಿಡ್ನಾಪರಿಗೆ ಹೆಸರಿಲ್ಲ, ಈ ಕಿಡ್ನಾಪರ್ ಹೆಸರಿಲ್ಲ. ಇಲ್ಲ ಮೇಡಮ್, ನನಗೂ ಇಬ್ರಿಗೆ ಹೆಸರಿಲ್ಲ. ಹೆಸರಿಲ್ಲದ ಪಾತ್ರಧಾರಿಗಳು ಹೈಡ್ ಅಂಡ್ ಸೀಕಲ್ಲಿ ಇರ್ತಾರೆ. ಇಲ್ಲೇ ಗೊಂದಲ ಮಾಡ್ತಿದ್ದಾರೆ. ಮಾರ್ಚ್ 15ಕ್ಕೆ ಎಷ್ಟು ಸಲ ಅವರ ಹೆಸರು ಹಾಸಿನಿ ಅಂತ ಕರೆದಿದ್ದಾರೆ ಅನ್ನೋದನ್ನು ಕೌಂಟ್ ಮಾಡ್ಕೋಬೇಕು. ಸೊ ಈ ಸಿನಿಮಾ ಯಾಕಂದರೆ ಮಾರ್ಚ್ 15ಕ್ಕೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ. ಎಲ್ಲರ ಸಿನಿಮಾಗಳು ಅವರವರ ಸಿನಿಮಾಗಳು ಗೆಲ್ಲಬೇಕು ಅನ್ನೋ ನಿರೀಕ್ಷೆಯಲ್ಲೇ ಬರ್ತಾರೆ. ಬಟ್ ಹೈಡ್ ಆ್ಯಂಡ್ ಸೀಕು ಈ ಕಾರಣಕ್ಕೆ ಗೆಲ್ಲುತ್ತೆ ಅಂದರೆ ಯಾವುದು ಮೇಡಮ್? ಅಂದರೆ ಇದುವರೆಗೂ ಥ್ರಿಲ್ಲರ್ ಸಬ್ಜೆಕ್ಟ್ಗಳು ಅಷ್ಟು ಕ್ಯೂರಿಯಾಸಿಟಿ ಇರೋವಂಥದ್ದು ಈಗಿನ ಪೀರಿಯಡಲ್ಲಿ ಬಂದಿಲ್ಲ ಇನ್ನೂ ಯಾವುದೂ. ಸೊ ಜನ ಈಗೆಲ್ಲ ಏನಂತಂದರೆ ಲವ್, ಮಾಸ್, ಕಮರ್ಷಿಯಲ್ ತುಂಬ ದೊಡ್ಡ ಸಿನಿಮಾಗಳು ಬರ್ತಿದೆ. ಸೊ ಈ ಥರದ್ದೊಂದು ಏನೋ ಹೊಸತನವಾಗಿ ವಿಚಾರ ಇರುವಂಥ ಒಂದು ಸಬ್ಜೆಕ್ಟ್ ಬರ್ತಿದೆ. ಸೊ ಆ ಒಂದು ಇಂಪ್ರೆಸ್ ಆಗಿ ಅದು ಜನ ಥಿಯೇಟ್ರಿಗೆ ಬರ್ಬೋದು. ಅಂದರೆ ನೀವು ಹೊಸ ಜಾನರ್ ನೋಡ್ತೀರಾ, ಇದುವರೆಗೂ ಈ ಥರ ಜಾನರ್ ನೀವು ನೋಡಿರಲ್ಲ. ಸೊ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಅಂತ? ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ನಮ್ಮ ತಾಯಿಯವ್ರಿಗಂತೂ ನಾನು ಪ್ರತಿ ಸಿನಿಮಾನೂ ನೋಡ್ತಾರೆ. ಸೊ ನನ್ನ ಫ್ರೆಂಡ್ಸ್ ಅಂತೂ ಟ್ರೈಲರ್ ನೋಡಿ ಮೊನ್ನೆಲ್ಲ ತುಂಬ ಇಂಪ್ರೆಸ್ ಆಗಿದ್ದಾರೆ, ನೋಡಲೇಬೇಕು ಅಂತ. ಸೊ ಎಲ್ರಿಗೂ ಖುಷಿ ಇದೆ. ಏನೋ ಒಂದು ಮಾರ್ಚ್ 15 ಭಾಳ ವರ್ಷನೇ ಆಯಿತು ಅನಿಸುತ್ತೆ ನಂದು ಯಾವುದೂ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಇದೇ ರಿಲೀಸ್ ಆಗ್ತಿರೋದು. ಆ ಒಂದು ಕ್ಯೂರಿಯಾಸಿಟಿ ತುಂಬಾ ಇದೆ. ಮತ್ತು ನಾನು ಇದರಲ್ಲಿ ವಿಲನ್ ಸ್ವಲ್ಪ ಶೇಡಲ್ಲಿ ಮಾಡಿರೋದ್ರಿಂದ ಸೊ ಅದು ಇನ್ನೂ ಕ್ಯೂರಿಯಾಸಿಟಿ ಇದೆ. ಸೊ ವಿಲನ್ ಆಗ್ತೀರಾ, ಕಾಮಿಡಿಯನ್ ಆಗ್ತೀರಾ? ಇನ್ನು ಮೇಡಮ್ ಗೊತ್ತಿಲ್ಲ, ಯಾವ್ದು ಬರುತ್ತೋ ಮಾಡ್ದ ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅಂತ ತಿನ್ಕೊಂಡು ಒಯ್ತಾ ಇರೋದಷ್ಟೇ. ಅಂದರೆ ಮಾರ್ಚ್ 15ಕ್ಕೆ ಒಂದು ಅದ್ಭುತವಾದಂಥ ಸಿನಿಮಾ, ಒಂದು ಸಬ್ಜೆಕ್ಟು, ಹೊಸ ಜಾನರ್ ಇರೋವಂಥ ಸಿನಿಮಾ, ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ನ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಆ ಫೀಲ್ನ ಮಾಡೋಕ್ಕಾಗೋದು. ಸೊ ದಯವಿಟ್ಟು ಎಲ್ಲರೂ ಮಾರ್ಚ್ 15ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇಲ್ಲಿ ಆ್ಯಕ್ಟ್ರು ಮಾತ್ರ ಅಲ್ಲ, ತೆರೆ ಹಿಂದೆ ಕೆಲಸ ಮಾಡೋರು ಕೂಡ ಮಾತಾಡ್ತಾರೆ ಅಂತ ನಾನು ಹೇಳಿದ್ದೆ. ಸೊ ಅದಕ್ಕೆ ಸಾಕ್ಷಿ ಈ ಚಿತ್ರದ DOP ರಿಜೋ ಪಿ ಜೋನ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಕ್ಯಾಮರಾ ಹ್ಯಾಂಡ್ ಮಾಡೋದು ಎಷ್ಟು ಕಷ್ಟ ಅನಿಸ್ತು ಅಂತ ಹೇಳಿ? ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಕಷ್ಟ ಇಲ್ಲ, ಬಟ್ ಈ ಸಿನಿಮಾಟೋಗ್ರಫಿಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಒಂದು ಲೋ ಲೈಟ್ ಫೋಟೋಗ್ರಫಿ ಡೈರೆಕ್ಟ್ರ್ ಮುಂಚೆನೇ ಡಿಸ್ಕಸ್ ಮಾಡಿದರು. ನನ್ನ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಲಿ ನನಗೆ ತುಂಬ ಈಸಿಯಾಗಿ ಅನಿಸಿತ್ತು. ಓಕೆ, ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಷ್ಟು ಸ್ಟ್ರಾಂಗ್ ಇದೆ ಈ ಸಿನಿಮಾ ತಂಡದ್ದು? 100%, 110% ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು. ಯಾಕಂದರೆ ಡೈರೆಕ್ಟರ್ ಆಗಲಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಲಿ, ಕೋ ಡೈರೆಕ್ಟರ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು. ಮ್ಯೂಸಿಕ್ ವೆರಿ ಬ್ಯೂಟಿಫುಲ್ಲು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರಿ. ಸೊ ಅನುಪ್ ಅವರೇ, ಯಾವ ಥರ ಫೀಲ್ ಆಗ್ತಿತ್ತು ಈ ಸಿನಿಮಾದಲ್ಲಿ? ಯಾಕಂದರೆ ಶೇಡ್ ವೈಸ್ ಆಗಿರ್ಬೋದು, ಡಾರ್ಕ್ ಶೇಡಲ್ಲೂ ಇದು ಮಾಡಿರೋದ್ರಿಂದ, ಸೊ ಯಾವ ಥರ ಫೀಲ್ ಆಗ್ತಿತ್ತು ನಿಮಗೆ ಅಂತ? ನಮಗೆ ಅದೇ ಮುಂಚೆ ಹೇಳ್ದಂಗೆ ಈ ವರ್ಕ್ಶಾಪ್ಸ್ ಮಾಡಿ ಮತ್ತು ನಾವು ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದರಿಂದ
ನಾವು ಸ್ಪಾಟಿಗೆ ಹೋಗಿ ಯಾವುದೇ ಒಂದು ಸೀನ್ ತೊಗೊಂಡಾಗ ಅವತ್ತಿನ ದಿವಸದ ಏನು ಸೀನ್ ಇತ್ತು ಅದನ್ನು ಸ್ಟಾರ್ಟ್ ಮಾಡಿದ ಬೆಳಗ್ಗೆನೇ ಒಂದ್ಸಲಿ ತಿರ್ಗಾ ರಿಪೀಟ್ ಮಾಡ್ತಿದ್ವಿ. ಏನು ಪ್ರೀವಿಯಸ್ ನಾವು ವರ್ಕ್ಶಾಪಲ್ಲಿ ಏನು ಮಾಡಿದ್ವಿ, ಯಾವ ಥರ ಮಾಡಿದ್ವಿ ಅದನ್ನು ಒಂದ್ಸಲಿ ತಿರ್ಗಾ ಬ್ರಷ್ ಅಪ್ ಮಾಡಿಕೊಂಡು ಅದೇ ಥರನೇ ಬರಬೇಕು ಅಂತ ಡಿಸೈಡ್ ಮಾಡಿ. ಸೊ ದೆನ್ ವಿ ಯೂಸ್ ಟು ಗೋ ಸೆಟ್ಟಿಗೆ ಹೋಗಿ ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ವರ್ಕ್ಶಾಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಸೆಟ್ಟಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ? ಒಬ್ರಿಗೊಬ್ರು ನಮ್ಗೆ ಅರ್ಥ ಆಯಿತು, ಇವ್ರು ಹೇಗೆ ಮಾಡ್ತಾರೆ ಅವ್ರು ಹೇಗೆ ಮಾಡ್ತಾರೆ, ಆ್ಯಂಡ್ ಯು ಅಡಾಪ್ಟ್ ಟು ಈಚ್ ಅದರ್ಸ್ ವೇ ಆಫ್ ವರ್ಕಿಂಗ್. ಅದು ಹೆಲ್ಪ್ ಆಯಿತು. ಸೊ ಅದು ಮಾಡಿದ ಮೇಲೆ ನಮ್ಮ ಸೆಟ್ಟಿಗೆ ಹೋದಾಗ ಇಟ್ ವಾಸ್ ಮೋರ್ ದೆನ್ ಕಂಫರ್ಟಬಲ್ ನಮಗೆ. ಸೊ ಎಲ್ಲೆಲ್ಲಿ ಶೂಟಿಂಗ್ ನಡೆಯಿತು? ಮೇಜರಾಗೆ ಇಲ್ಲಿ ಮಾಗಡಿ ಸುತ್ತಮುತ್ತ ಶೂಟ್ ಮಾಡಿದ್ವಿ ಫಸ್ಟು. ಅದಾದಮೇಲೆ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಇಲ್ಲ ಬ್ಯಾಂಗ್ಳೂರಲ್ಲೇ ಒಂಚೂರು ಕಿಡ್ನಾಪ್ ಚಿಕ್ಕಮಗಳೂರಲ್ಲಿ ಆಯ್ತಾ? ಹಾಂ, ಕಿಡ್ನಾಪ್ ಮಾಡಿ ಚಿಕ್ಕಮಂಗ್ಳೂರು ಕರ್ಕೊಂಡು ಹೋಗೋದು. ಬ್ಯಾಂಗ್ಳೂರ್ ಕಿಡ್ನಾಪ್ ಆಗಿದೆ. ಸೊ ಅದು ಆ ಟ್ರಾವೆಲ್ ಇರೋದು, ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗೋದು. ಆ್ಯಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲಿ HMT ಸೈಡ್ ಒಂದು ಸ್ವಲ್ಪ ಶೂಟ್ ಮಾಡಿದ್ದೀವಿ. ಓಕೆ. ಸೊ ಇನ್ನೊಂದು ಹೇಳಲೇಬೇಕು, ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಮಾರ್ಚ್ 17ಕ್ಕೆ ಅಪ್ಪು ಸರ್ ಬರ್ಡೇ. ಈ ಪ್ರಯುಕ್ತ ಜಾಕಿ ಕೂಡ ರಿಲೀಸ್ ರಿಲೀಸ್ ಆಗ್ತಾ ಇದೆ. ಬಟ್ ಒಂದ್ ಕಡೆ ನಿಮ್ ಸಿನಿಮಾ, ಇನ್ನೊಂದ್ ಕಡೆ ಅಪ್ಪು ಸರ್ ಸಿನಿಮಾ. ಸೊ ಇಬ್ರು ಪ್ರೇಕ್ಷಕರು ಎರಡು ಸಿನಿಮಾನ ನೋಡ್ಬೇಕು, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಅಫ್ಕೋರ್ಸ್ ನನಗೆ ಎಷ್ಟು ಖುಷಿ ಅಂದರೆ ಅಪ್ಪು ಮಾಮನ್ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ, ಅದ್ರ ಜೊತೆಗೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಇಟ್ಸ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್ ನನಗೆ. ಸೊ ನಿಮ್ಮ ಟ್ರೈಲರನ್ನು ನೀವು ತೋರಿಸಿರ್ತೀರಾ, ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು. ಏನಂದ್ರು ಟ್ರೈಲರ್ ನೋಡಿದ ತಕ್ಷಣ? ಇಟ್ಸ್ ನೈಸ್, ಇಟ್ಸ್ ಇಂಟ್ರೆಸ್ಟಿಂಗ್, ಡಿಫ್ರೆಂಟ್, ನಿನಗೆ ಈ ಥರ ಎಲ್ಲ ಇಷ್ಟ ಅಲ್ಲ, ಫೈನಲಿ ನೀ ಇದನ್ನು ಮಾಡಿದ್ಯಾ ಅಂತ ಅವರೆಲ್ಲ ಖುಷಿಪಟ್ಟರು. ಸೊ ಅನೂಪ್ ಅವರು ಪ್ರತಿ ಸಿನಿಮಾದಲ್ಲೂ ವಿಭಿನ್ನ ಪಾತ್ರವನ್ನೇ ಆಯ್ಕೆ ಮಾಡ್ಕೊಂಡು ಬಂದವರು. ಲಕ್ಷ್ಮಣ ಆದಮೇಲೆ ಅರ್ಜುನ್ ಆಗಿರ್ಬೋದು, ಅದಾದಮೇಲೆ ಕಬ್ಜಾದಲ್ಲಿನ ಪಾತ್ರ ಆಗಿರ್ಬೋದು, ಇದೀಗ ಈ ಸಿನಿಮಾ. ಪಾತ್ರಗಳ ಆಯ್ಕೆ ವಿಚಾರಕ್ಕೆ ಬಂದರೆ ಇಂತಹದ್ದೇ ಪಾತ್ರ ಬೇಕು ಅಂತ ಯಾಕೆ ಅಂತ? ಒಂದು ಚಾಲೆಂಜಿಂಗ್ ಆಗಿರಬೇಕು ಮೊದಲನೇದಾಗಿ. ಆಮೇಲೆ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋದಕ್ಕೆ ಸ್ಪೇಸ್ ಇರಬೇಕು. ಒಂದೇ ಫ್ಲ್ಯಾಟಾಗಿ ಆ್ಯಕ್ಟ್ ಮಾಡಿದ್ರೆ ಮಜಾ ಇರೋದಿಲ್ಲ. ಆ್ಯಂಡ್ ಮೋರ್ ಓವರ್ ನೋಡೋರ್ಗು ಕೂಡ ಅದು ಇಟ್ ವಿಲ್ ಬಿ ವೆರಿ ಬ್ಯಾಡ್. ಸೊ ಅದಕ್ಕೆ ಏನೋ ಒಂದು ಚಾಲೆಂಜಿಂಗ್ ಆಗಿರಬೇಕು, ಮತ್ತು ನಿಮಗೂ ಸ್ಪೇಸ್ ಇರಬೇಕು ಟು ಪ್ಲೇ ಅರೌಂಡ್ ವಿತ್ ದ ಕ್ಯಾರೆಕ್ಟರ್. ಸೊ ಆ ಥರ ಇದ್ದಾಗ ಒಂದು ಚಾಲೆಂಜ್ ನಮಗೆ ಮಾಡೋದಕ್ಕೂ ಕೂಡ ಅನಿಸುತ್ತೆ. ಸರ್, ನೀವು ಮಾಲಿವುಡ್ಡಲ್ಲೂ ಕೆಲಸ ಮಾಡಿ ಬಂದವರು. ಸೊ ಅದಕ್ಕೂ ಇದನ್ನು ಕಂಪೇರ್ ಮಾಡಿದರೆ ಎಷ್ಟು ಹತ್ತಿರ ಆಗುತ್ತೆ ಆ ಸಿನಿ ಇಂಡಸ್ಟ್ರಿಗೆ ಇದು ಅಂತ ಹೇಳಿ? ಆ ಥರ ನನಗೆ ಅನಿಸಿಲ್ಲ. ಯಾಕಂದರೆ ಆ ಎಫರ್ಟ್ ನೋಡ್ಕೊಂಡು ಜಾಸ್ತಿ ಕೊಡ್ತಾರೆ ಅಲ್ಲಿ. ಇಂಡಸ್ಟ್ರಿಲಿರೋ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳು ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿ ವರ್ಕ್ ಮಾಡ್ತಾರೆ. ಅಂದರೆ ಇನ್ನೂ ಯಾಕೆಂದರೆ ನನಗೆ ಅದೇ ಒಂದು ಫೀಲ್ ಮಲಯಾಳಂ ಇಂಡಸ್ಟ್ರಿ ವರ್ಕ್ ಮಾಡೋ ಥರನೇ ನನಗಿತ್ತು. ಆ್ಯಕ್ಚುಲಿ ನಮ್ಮ ಸೆಟ್ಲಿ ನನಗೆ ಅದೇ ಫೀಲ್ ಇತ್ತು. ಇನ್ನೊಂದು ವಿಚಾರ ಇದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ. ವಾರಕ್ಕೆ 10-12 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾರಿಗೂ ಕೆಟ್ಟದಾಗಬೇಕು ಅಂತ ಬಯಸೋದೇನಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಸಿನಿಮಾನು ನೋಡಿ. ಆ್ಯಂಡ್ ಜನಕ್ಕೆ ಬಿಟ್ಟಿರೋದು, ಇಟ್ ಈಸ್ ಲೆಫ್ಟ್ ಟು ದ ಪೀಪಲ್. ಅವ್ರು ಚೂಸ್ ಮಾಡ್ತಾರೆ ಯಾವ್ದು ಚೆನ್ನಾಗಿ ಬಂದಿದೆ ಅಂತ. ಧನ್ಯ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನ ಜನ ಯಾಕೆ ನೋಡಬೇಕು? ಒಳ್ಳೆ ಮೆಸೇಜ್ ಕೂಡ ಇದೆ ನಮ್ಮ ಸಿನಿಮಾದಲ್ಲಿ. ಈಗಲೇ ಅದನ್ನ ಬಗ್ಗೆ ಹೇಳೋದಕ್ಕಾಗಲ್ಲ. ಅಂದರೆ ಗೊತ್ತಿಲ್ಲದೆ ಇರೋರ ಜೊತೆಗೆ ಹೇಗೆ ಒಂದು ಬಾಂಧವ್ಯ ಬೆಳಿಬೋದು, ಅಥವಾ ನಮ್ಗೆ ಗೊತ್ತಿರೋರ ಜೊತೆಗೆ ಹೇಗೆ ಒಂದು ಎನಿಮಿಟಿ ಇರ್ಬೋದು, ಅದನ್ನು ನಾವು ತಿಳ್ಕೊಂಡೇ ಇರೋದಿಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೊಬೋದು ಇದರಲ್ಲಿ. ಹಾಗಾಗಿ ಈ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಎಲ್ಲ ಕಷ್ಟಪಟ್ಟು ನಾವು ಮಾಡಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಕಷ್ಟಪಟ್ಟು ಮಾಡಿದ್ದೀವಿ, ಫ್ಯಾಮಿಲಿ ಜೊತೆಗೆ ಹೋಗಿ ನೋಡೋ ಅಂಥ ಒಂದು ಸಿನಿಮಾ. ಈಗ ಅವರಿಗೆ ಟ್ರೈಲರಲ್ಲೇ ಲವ್ ಆಗೋಗಿತ್ತು, ನಿಮಗೆ ಲವ್ ಆಯ್ತಾ? ಇಲ್ಲ, ಲವ್ ಆಗಲ್ಲ. ಈ ಸಿನಿಮಾನ ಜನ ಯಾವ ಕಾರಣಕ್ಕೆ ನೋಡಬೇಕು? 3 ಹೈಲೈಟ್ಸ್. ಎಲ್ಲ ಯಂಗ್ಸ್ಟರ್ಸ್ ಟೀಮ್ ಇದು. ಸೊ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಲೇಬೇಕು ಅಂತ ನಾವು ಕೇಳ್ತೀವಿ. ಬಿಕಾಸ್ ಯಂಗ್ಸ್ಟರ್ಸ್ ಇವಾಗ ಸಪೋರ್ಟ್ ಮಾಡಿದ್ರೆ ನಾವು ಮುಂದಕ್ಕೂ ಕೂಡ ಒಳ್ಳೊಳ್ಳೆ ಸಿನಿಮಾ ಕೊಡೋಕ್ಕಾಗತ್ತೆ. ನಿಮ್ಮ ಪ್ರಕಾರ 3 ಹೈಲೈಟ್ಸ್ ಏನು ಸಿನಿಮಾ? ವಿಜುವಲಿ ಆಲ್ಸೋ ವೆರಿ ಅಪೀಲಿಂಗ್, ಥ್ಯಾಂಕ್ಸ್ ಟು ಸರ್. ಓಕೆ, ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ವಿ. ಇನ್ನೊಂದು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಎಕ್ಸ್ಟ್ರಾ ಆರ್ಡಿನರಿ ಅಂತ ನನಗೆ ಅನಿಸುತ್ತೆ. ರಿವರ್ಸ್ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಮತ್ತು ಆಲ್ಮೋಸ್ಟ್ ಜಾಸ್ತಿ ಹೇಳೋದು ಬೇಡ, ನೀವು ಬಂದು ನೋಡಿ ಅಂತ ಹೇಳ್ತೀನಿ. ನಾವೇ ಹೇಳ್ತಾ ಇರಬಾರ್ದು, ಅವ್ರು ಬಂದು ಹೇಳಬೇಕು. ಸೊ ನೀವು ಯಾವ ಥರ, ಯಾಕಂದರೆ ನಿಮ್ಮ 4ನೇ ಸಿನಿಮಾ, ನಿಮ್ಮ ಸಿನಿಮಾನ ನಿಮ್ಮ ಅಭಿಮಾನಿಗಳು ನೋಡಬೇಕು ಅಂದರೆ ನೀವು ಯಾವ ಥರ ಇನ್ವೈಟ್ ಮಾಡ್ತೀರಾ? ಮಾರ್ಚ್ 15ನೇ ತಾರೀಕು ಹೈಡ್ ಆ್ಯಂಡ್ ಸೀಕ್ ಸಿನಿಮಾ ಥಿಯೇಟರ್ಸಿಗೆ ಬರ್ತಿದೆ. ಪ್ಲೀಸ್ ಥಿಯೇಟರ್ಸ್ಗೆ ಬಂದು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ. ಇದೊಂದು ಮ್ಯೂಸಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಈ ಮ್ಯೂಸಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್ ನೀವು ಎಂಜಾಯ್ ಮಾಡಬೇಕಂದ್ರೆ ಥಿಯೇಟರ್ ಇರೋ ಅಂಥ ಸ್ಪೀಕರ್ಸಲ್ಲೇ ನೀವು ನೋಡಬೇಕು ಆ್ಯಂಡ್ ಆ ವಿಜುವಲ್ಸ್ ಎಂಜಾಯ್ ಮಾಡ್ಬೋದು. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಕ್ರಿಟಿಕ್ಸ್ ಏನಿದೆಯೋ ನಮ್ಮ ಒಪ್ಕೊತೀವಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ವಿ ವಿಲ್ ಟ್ರೈ ಟು ಮೇಕ್ ಇಟ್ ಬೆಟರ್. ಥ್ಯಾಂಕ್ ಯು. ಅವ್ರ ಸಿನಿಮಾ ಜೊತೆ ನಿಮ್ಮ ಸಿನಿಮಾನ ಅಪ್ಪು ಸರ್ ಅಭಿಮಾನಿಗಳ ಜೊತೆ ನಿಮ್ಮ ಅಭಿಮಾನಿಗಳು ನೋಡೋಕ್ಕೆ ಯಾವ ಥರ ಇನ್ವೈಟ್ ಮಾಡ್ತೀರಾ?
ಸೊ ಜಾಕಿ ಅಂತೂ ನಾವೆಲ್ಲರೂ ಹೋಗಿ ನೋಡ್ತೀವಿ. ಅದಾದ ತಕ್ಷಣ ಬಂದು ನಮ್ಮ ಸಿನಿಮಾ ಕೂಡ ನೋಡಿ. ಎರಡು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಥರ ಇರುತ್ತೆ. ನಮ್ಮ ಕುಟುಂಬದಿಂದಾನೇ 2 ಸಿನಿಮಾ ಬರ್ತಾ ಇದೆ. ಸೊ ಅದು ನನಗೆ ತುಂಬ ಖುಷಿ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಥರ ಇನ್ವೈಟ್ ಮಾಡ್ತೀರಾ? ಮಾರ್ಚ್ 15ಕ್ಕೆ ಸಿನಿಮಾ ಥಿಯೇಟ್ರಿಗೆ ಬರ್ತದೆ, ಎಲ್ಲರೂ ಬಂದು ನೋಡ್ಬೇಕಂತ ನಾನು ಇಷ್ಟಪಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್ ಮೂವರಿಗೂ. ಥ್ಯಾಂಕ್ ಯು. ಸಿನಿಮಾ ರಿಲೀಸ್ ಆದಮೇಲೆ 100 ಡೇಸಲ್ಲಿ ಇದೇ ಥರ ಕೂತ್ಕೊಂಡು ನಾವು ಮಾತಾಡೋಣ. ಹಂಗಾಗಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೈಡ್ ಆ್ಯಂಡ್ ಸೀಕ್ ಅನ್ನೋ ಹೆಸರಿನ ಮೂಲಕವೇ ಗಾಂಧಿನಗರದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದಂತಹ ಈ ಚಿತ್ರತಂಡ ಮಾರ್ಚ್ 15ಕ್ಕೆ ಥಿಯೇಟರಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗುತ್ತೆ. ಸೊ ಥಿಯೇಟರ್ಗೆ ಬಂದು ಹೈಡ್ ಆ್ಯಂಡ್ ಸೀಕಲ್ಲಿ ಏನಿದೆ ಅನ್ನೋದನ್ನು ನೀವು ನೋಡ್ಬೋದು. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.